ಮಂತ್ರಿ ಮಾಲ್ನ 2ನೇ ಮಹಡಿಯಿಂದ ಉದ್ಯಮಿ ನಿನ್ನೆ ರಾತ್ರಿ 9 ಗಂಟೆ ಅಷ್ಟೊತ್ತಿಗೆ ಸೂಸೈಡ್ ಮಾಡಿಕೊಂಡಿದ್ದ. 2 ಕೋಟಿ ಸಾಲ ತೀರಿಸೋದಕ್ಕಾಗದೆ ಸಾವಿಗೆ ಶರಣಾಗಿರೋದು. ಡೆತ್ ನೋಟ್ ಕೂಡ ಬರೆದಿಟ್ಟಿದ್ದಾರೆ ಆ ವ್ಯಕ್ತಿ. ಮಂಜುನಾಥ್ 55 ವರ್ಷದ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿರೋರು. ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ಮಂತ್ರಿ ಮಾಲ್ನ ಒಳಗಡೆ 2ನೇ ಮಹಡಿಯಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿರೋದು. ಎಲೆಕ್ಟ್ರಿಕಲ್ ಶಾಪ್ ಇಟ್ಕೊಂಡಿದ್ರು ಮಂಜುನಾಥ್. ಆದರೆ ಮೈ ತುಂಬಾ ಸಾಲ ಮಾಡ್ಕೊಂಡಿದ್ರು. 2 ಕೋಟಿ ಸಾಲ ಮಾಡಿದ್ರಂತೆ. ಸಾಲ ತೀರ್ಸೋದಕ್ಕಾಗ್ತಾ ಇಲ್ಲ, ತುಂಬಾ ಪ್ರಯತ್ನ ಮಾಡ್ತಿದ್ದೀನಿ, ಆದರೆ ಈ ಜನ್ಮದಲ್ಲಿ ಈ ಸಾಲ ತೀರ್ಸೋದಕ್ಕೆ ನನಗೆ ಸಾಧ್ಯ ಇಲ್ಲ. ಸಾಲ ಕೊಟ್ಟವರೆಲ್ಲರೂ ಕೂಡ ನನ್ನನ್ನು ಕ್ಷಮಿಸಿ ಅಂತ 1 ಪುಟದ ಡೆತ್ ನೋಟನ್ನು ಬರೆದಿಟ್ಟು ಮಂಜುನಾಥ್ ಸೂಸೈಡ್ ಮಾಡ್ಕೊಂಡಿರೋದು. ಸ್ಥಳಕ್ಕೆ ಮಲ್ಲೇಶ್ವರಂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಿರೋದು. ಅಂದರೆ ಡೆತ್ ನೋಟ್ನನ್ನು ಬರೆದಿಟ್ಟು ಅದರಲ್ಲಿ ಅವರ ಕುಟುಂಬಸ್ಥರ ನಂಬರ್ ಎಲ್ಲ ಕೂಡ ಬರೆದಿದ್ದಾರೆ. 1 ಪುಟದ ಡೆತ್ ನೋಟ್ ಅದು. ನನ್ನ ಸಾವಿಗೆ ಯಾರೂ ಕಾರಣರಲ್ಲ, ನಾನೇ ಕಾರಣ. ಜೀವನದಲ್ಲಿ ತುಂಬಾ ನೊಂದಿದ್ದೀನಿ, ಕೋಟಿ ಗಟ್ಟಲೆ ಸಾಲ ಮಾಡ್ಕೊಂಡಿದ್ದೀನಿ, ಆದರೆ ಸಾಲ ತೀರಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಿದ್ದೀನಿ. ಈ ಜನ್ಮದಲ್ಲಿ ಈ ಸಾಲವನ್ನು ನನಗೆ ತೀರಿಸೋದಕ್ಕಾಗಲ್ಲ. ಹೀಗಾಗಿ ಸಾಲ ಕೊಟ್ಟವರೆಲ್ಲರೂ ಕೂಡ ನನ್ನನ್ನು ಕ್ಷಮಿಸಿ ಅಂತೇಳಿ ಡೆತ್ ನೋಟ್ ಬರೆದಿಟ್ಟು ಮಂಜುನಾಥ್ ಅನ್ನುವಂಥ ವ್ಯಕ್ತಿ ಸೂಸೈಡ್ ಮಾಡ್ಕೊಂಡಿರೋದು. ಬೆಂಗಳೂರಲ್ಲಿ ಆಗಿರುವಂಥ ಘಟನೆ ಇದು. ಎಲೆಕ್ಟ್ರಿಕಲ್ ಶಾಪನ್ನು ಇಟ್ಕೊಂಡಿದ್ರು ಮಂಜುನಾಥ್. ಸಾಕಷ್ಟು ಸಾಲ ಮಾಡ್ಕೊಂಡಿದ್ರು, ಆದರೆ ಸಾಲ ತೀರಿಸೋದಕ್ಕೆ ಆಗ್ತಾ ಇರಲಿಲ್ಲ. ಹೀಗಾಗಿ ಈ ಜನ್ಮದಲ್ಲಿ ಸಾಲ ತೀರಿಸೋದಕ್ಕಾಗಲ್ಲ ಅಂತೇಳಿ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿ ಸಾಲ ಕೊಟ್ಟವರ ಹತ್ರ ಕ್ಷಮೆ ಕೇಳಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವರು ಉಲ್ಲಾಳ ಉಪನಗರ ನಿವಾಸಿ ಆಗಿದ್ರಂತೆ. ಎಲೆಕ್ಟ್ರಿಕಲ್ ಶಾಪ್ ಇಟ್ಕೊಂಡು ಬದುಕನ್ನು ಕಟ್ಕೊಂಡಿದ್ರು. ಬಟ್ ಮಾಡ್ಕೊಂಡಿರುವಂಥ ಸಾಲ ತೀರಿಸೋದಕ್ಕಾಗದೆ ಈ ರೀತಿಯಾಗಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಗ್ರೂಪ್ ಇದೆ. ಆ ಗ್ರೂಪ್ ಅಲ್ಲಿ ಬೆಳಗ್ಗೆ ಎದ್ದು 6 ಗಂಟೆಗೆ ಪೋಸ್ಟ್ ನೋಡಿದೆ. ನೋಡಿದ್ಮೇಲೆ ಗೊತ್ತಾಯ್ತು. ಅವ್ರ ತಮ್ಮನಿಗೆ ಫೋನ್ ಮಾಡಿದೆ, ಈ ಥರ ಸ್ವಲ್ಪ ಪ್ರಾಬ್ಲಮ್ ಆಗಿ ಸೂಸೈಡ್ ಮಾಡ್ಕೊಂಡಿದ್ದಾನೆ ಹೇಳಿದ್ರು. ಬೇಜಾರಾಯಿತು. ಅದರಿಂದ ಅವ್ನು ನೋಡೋಣ ಅಂತ ಬಂದೆ. ನನಗೂ ಅವನಿಗೂ ಸುಮಾರು ಒಂದು 40 ವರ್ಷದ ಹಿಂದಿನ ಪರಿಚಯ. ಜೊತೆಲೇ ಎಲ್ಲ ಓದಿ ಆಡಿ ಬೆಳೆದವರು. ತುಂಬ ಒಳ್ಳೆ ಹುಡುಗ. ಈ ಥರ ಆಗಿದೆ ಅನ್ನೋದು ಗೊತ್ತಿಲ್ಲ. ಒಂದೇ ಸರಿ ಅವ್ನ ಮಕ್ಕನಾರು ನೋಡೋಣ ಅಂದ್ಬಿಟ್ಟು ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಅದೇ ಏನು 2 ಕೋಟಿ ಸಾಲ ಅಂತ ಹೇಳಿದ್ರೆ ಏನೋ ವಿಚಾರ ಏನೋ ಹೇಳ್ಕೊಂಡಿದ್ರು ಸರ್ ನಿಮ್ಮ ಹತ್ರ? ಬಗ್ಗೆ ಏನು ಸರಿಯಾಗಿ ಡೀಟೇಲ್ಸ್ ನನಗೆ ಗೊತ್ತಿಲ್ಲ. ಗೊತ್ತಿದೆ ಅವ್ರ ತಮ್ಮ ಬಂದ ಮೇಲೆ ಮಾತಾಡ್ಬಿಟ್ಟು ವಿಚಾರ ತಿಳಿಬೇಕು. ತೀರೋಗಿದ್ದಾನೆ ಅನ್ನೋದು ಸಡನ್ ಶಾಕ್ ಆಯಿತು. ಮೊನ್ನೆ ಎಲ್ಲ ಮಾತಾಡಿದ್ದೀವಿ. ಹೋದ ವಾರ ಕೂಡ ಮಾತಾಡಿದ್ದೀವಿ. ರಿಯಲ್ ಎಸ್ಟೇಟ್ ಎಲ್ಲ ಮಾಡ್ತಾ ಇದ್ದ. ತುಂಬ ಒಳ್ಳೆ ಹುಡುಗ. ಮನೇಲಿ ಮುದ್ದಾದ ಮಕ್ಕಳಿದ್ದಾವೆ, 2 ಗಂಡು ಮಕ್ಕಳು. ಸಂಸಾರ ಇದೆ. ಏನು ಈ ರೀತಿ ಮಾಡ್ಕೊಂಡಿದ್ದಾನೆ ಅಂದ್ಬಿಟ್ಟು ನಮ್ಗೆ ಗೊತ್ತಾಗಲಿಲ್ಲ. ಈ ರೀತಿ ಸಡನ್ ಆಗಿ ಇರೋದ್ರಿಂದ ಶಾಕ್ ಆಯಿತು. ಅದನ್ನೇ ನೋಡೋಣ ಅಂತ ಬಂದಿದ್ದು. ನಮ್ಮದೊಂದು ಗ್ರೂಪ್ ಇದೆ. ಆ ಗ್ರೂಪಲ್ಲಿ ಬೆಳಗ್ಗೆ ಎದ್ದು 6 ಗಂಟೆಗೆ ಪೋಸ್ಟ್ ನೋಡಿದೆ.